ಕಾಲ್ತುಳಿತದಿಂದಾಗಿ ಆರ್ಸಿಬಿಯ 11 ಅಭಿಮಾನಿಗಳ ಸಾವು ಪ್ರಕರಣ ಸಂಬಂಧ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅತ್ಯಂತ ದುರದೃಷ್ಟಕರ ಘಟನೆಯಾಗಿದೆ. ತುಂಬಾ ನೋವಾಗುತ್ತೆ. ಈ ಒಂದು ಘಟನೆಯನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಘಟನೆ ಕುರಿತಾಗಿ ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶವನ್ನು ಮಾಡಿದೆ. ಯಾರ ನಿರ್ಲಕ್ಷ್ಯ ಆಗಿದೆಯೋ ಆ ಕುರಿತಾಗಿ ಕ್ರಮವನ್ನು ತೆಗೆದುಕೊಂಡಿದೆ. ಈ ರೀತಿ ಘಟನೆ ಮತ್ತೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸುತ್ತೆ ಸರ್ಕಾರ. ಹೀಗಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿದರು. ಕಾಲ್ತುಳಿತದಿಂದ ಆರ್ಸಿಬಿಯ 11 ಅಭಿಮಾನಿಗಳ ಸಾವು ಪ್ರಕರಣ ಸಂಬಂಧವಾಗಿ ಪ್ರತಿಕ್ರಿಯೆ ಕೊಟ್ಟರು ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು. ಅತ್ಯಂತ ದುರದೃಷ್ಟಕರವಾದಂತಹ ಘಟನೆ, ತುಂಬಾ ನೋವಾಗುತ್ತೆ. ಈ ಘಟನೆಯನ್ನು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಘಟನೆ ಕುರಿತಾಗಿ ಸರ್ಕಾರ ಈಗಾಗಲೇ ಆದೇಶವನ್ನ ಮಾಡಿದೆ. ತನಿಖೆಗೆ ಯಾರ ನಿರ್ಲಕ್ಷ್ಯ ಆಗಿದೆಯೋ ಆ ಕುರಿತಾಗಿ ಕ್ರಮವನ್ನ ತೆಗೆದುಕೊಂಡಿದೆ. ಈ ರೀತಿ ಘಟನೆ ಮತ್ತೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ಸರ್ಕಾರ ವಹಿಸುತ್ತೆ ಹೀಗಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದರು. ಪೊಲೀಸ್ ಅಮಾನತಿಗೆ ಬಿಜೆಪಿ ನಾಯಕರ ಆರೋಪ ವಿಚಾರಕ್ಕೆ ಬಿಜೆಪಿಯವರು ಸಾವಿನಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಹೇಳಲೇಬೇಕು. ಈ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಇದೇ ರೀತಿಯಾಗಿ. ಎಲ್ಲ ರೆಡಿಮೇಡ್ ಆನ್ಸರ್ಗಳನ್ನ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾಯಕರು. ಅದು ಬಿಜೆಪಿಯವರೇ ಇರಬಹುದು ಅಥವಾ ಕಾಂಗ್ರೆಸ್ನವರೇ ಇರಬಹುದು. ಅದು ರೆಡಿಮೇಡ್ ಆನ್ಸರೇ ಇದು. ಯಾವ್ದಾದ್ರೂ ಒಂದು ಸಾವು ಆಗುತ್ತೆ ಅಂತಂದ್ರೆ ಸಾವಿನ ಮೇಲ್ ರಾಜಕೀಯ ರೆಡಿಮೇಡ್ ತಾನೇ ಇದು ಆನ್ಸರು. ಇದು ರೆಡಿ ಇರುತ್ತೆ, ಯಾವಾಗ್ಲೂ ಸಿದ್ಧ ಇರುತ್ತೆ ಇದು. ಸೊ ಅದನ್ನ ಅವಾಗ ಹೇಳ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ನೋಡಿ, ಈಗ ಪೊಲೀಸ್ ಅಮಾನತಿಗೆ ಬಿಜೆಪಿ ನಾಯಕರು ಆರೋಪ ವಿಚಾರಕ್ಕೆ ಈಗಾಗಲೇ ದೂರು ಕೊಟ್ಟಿದ್ದಾರಲ್ಲ, ಸೊ ಆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಬಿಜೆಪಿಯವರು ಸಾವಿನಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟರು. ಕುಂಭಮೇಳ, ಕೊರೋನಾ, ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಾಗಿತ್ತು, 40 ಜನ ಮೃತಪಟ್ಟಿದ್ರು. ಬಿಜೆಪಿಯವರೇ ಆತ್ಮಾವಲೋಕನ ಮಾಡಿಕೊಳ್ಳಿ, ಬಿಜೆಪಿಯವರು ಸರ್ಕಾರಕ್ಕೆ ಸಲಹೆ ಕೊಡ್ಲಿ. ಬಿಜೆಪಿಯವರು ಅನೇಕ ಪ್ರಕರಣಗಳಲ್ಲಿ ಎಡವಿದ್ದಾರೆ. ಮೃತರ ಪರಿವಾರದ ಜೊತೆಗೆ ಹಾಗೂ ಅವರ ಕಷ್ಟದಲ್ಲಿ ನಾವಿರ್ತೀವಿ ಅಂತ ಈಶ್ವರ್ ಖಂಡ್ರೆ ಮಾತನಾಡಿದರು. ಪೊಲೀಸ್ ಅಮಾನತಿಗೆ ಬಿಜೆಪಿ ನಾಯಕರ ಆರೋಪ ವಿಚಾರಕ್ಕೆ ಬಿಜೆಪಿಯವರು ಸಾವಿನಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ ಇವರು. ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಪ್ರತಿಕ್ರಿಯೆ ಇದು. ಕುಂಭಮೇಳ, ಕೊರೋನಾ, ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆ ವಿಚಾರ, 40 ಜನ ಮೃತಪಟ್ಟಿದ್ರು ಆಕ್ಸಿಜನ್ ಕೊರತೆಯಿಂದಾಗಿ. ಬಿಜೆಪಿಯವರೇ ಆತ್ಮಾವಲೋಕನ ಮಾಡಿಕೊಳ್ಳಿ, ನಿಮ್ಮ ಕಾಲಾವಧಿಯಲ್ಲಿ ಏನೆಲ್ಲ ಆಗಿತ್ತು ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ. ಬಿಜೆಪಿಯವರು ಸರ್ಕಾರಕ್ಕೆ ಸಲಹೆಯನ್ನ ಕೊಡ್ಲಿ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ಸಲಹೆ ಕೊಡಬೇಕು. ಅವರು ಬಿಜೆಪಿಯವರು ಅನೇಕ ಪ್ರಕರಣಗಳಲ್ಲಿ ಎಡವಿದ್ದಾರೆ. ಮೃತರ ಪರಿವಾರದ ಜೊತೆಗೆ ಅವರ ಕಷ್ಟದಲ್ಲಿ ನಾವಿರ್ತೇವೆ ಅನ್ನುವಂತಹ ಮಾತಾಡಿದ್ರು ಈಶ್ವರ್ ಖಂಡ್ರೆ ಅವರು. ಬಹಳ ನೋವಾಗ್ತದೆ. ಆಗಬಾರ್ದಾಗಿತ್ತು, ಯಾರು ನಿರೀಕ್ಷೆ ಮಾಡಲಿಲ್ಲ. ಹೀಗಾಗಿ ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶ ಮಾಡಿದೆ. ಕೂಲಂಕುಷವಾಗಿ ತನಿಖೆ ಆಗ್ತದೆ. ತನಿಖಾ ವರದಿಯಲ್ಲಿ ಎಲ್ಲೆಂದು ನಿರ್ಲಕ್ಷ್ಯ ಆಗಿದೆ ಅದ್ರ ಬಗ್ಗೆ ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದೆ. ಮತ್ತೆ ಮುಂದಿನ ರೀತಿಯಲ್ಲಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೂ ಎಲ್ಲ ರೀತಿಯ ಒಂದು ಮುಂದಾಲೋಚನೆ, ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತದ್ದು ನಮ್ಮ ಸರ್ಕಾರ ಮಾಡ್ತಾರೆ. ನೋಡಿ, ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ಸಾವಿನಲ್ಲಿ ಸಹಿತ ಇವರು ರಾಜಕೀಯ ಮಾಡ್ತಾರೆ. ಇವತ್ತು ಇವರು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಕುಂಭಲ್ಲಿ ಏನಾಯ್ತು, ಎಷ್ಟು ಸಾವುಗಳಾಯ್ತು, ಕೊರೋನಾದಲ್ಲಿ ಎಷ್ಟು ಸಾವುಗಳಾಯ್ತು, ಇವರೆಲ್ಲ ಮಲ್ಕೊಂಡಿದ್ರಲ್ಲ. ಇದೇ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ 40 ಜನ ಮೃತಪಟ್ಟರು. ಅವಾಗ ಏನಾಗಿತ್ತು? ಸಲಹೆ ಕೊಡಿ ಸರ್ಕಾರಕ್ಕೆ. ಸಲಹೆ ಕೊಡೋದು ಬಿಟ್ಟು ಇವತ್ತು ಇವರು ಅನೇಕ ಪ್ರಕರಣಗಳಲ್ಲಿ ಅವ್ರದ್ದು ಸುಮಾರು ಅವ್ರು ಎಡವಿದಂಥದ್ದು ನಮ್ಮ ಕಣ್ಣೆದುರುಗಡೆ ನಾವು ನೋಡಿದ್ದೇವೆ. ಹೀಗಾಗಿ ಇದೊಂದು ದುರ್ಘಟನೆ, ದುರಂತದಲ್ಲಿ ಸುಮಾರು ಜನ ಇವತ್ತು ಕಷ್ಟದಲ್ಲಿ ನೋವಿನಲ್ಲಿದ್ದಾರೆ. ಆ ನೋವಿನಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಯಾರ್ಯಾರು ತಮ್ಮ ಅತ್ಯಂತ ಪ್ರೀತಿಗೆ ಪಾತ್ರರಾದಂತವರನ್ನು ಕಳೆದುಕೊಂಡಿದ್ದಾರೆ, ಆ ಪರಿವಾರ ಜೊತೆಯಲ್ಲಿ ನಾವಿದ್ದೇವೆ. ಅವರ ಕಷ್ಟದಲ್ಲಿ, ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ಇವತ್ತು ಪಾರದರ್ಶಕವಾಗಿ ತನಿಖೆ ಆಗ್ತದೆ. ಭಾರತೀಯ ಜನತಾ ಪಕ್ಷ ಎಲ್ಲಾ ರೀತಿಯ ವೈಫಲ್ಯಗಳನ್ನು ತೆಗೆದುಕೊಂಡು ಇವತ್ತು ಮುಂದೆ ಆಗದ ರೀತಿಯಲ್ಲಿ ಏನ್ ಮಾಡ್ಬೇಕು ಅನ್ನೋಂತ ಸಲಹೆ ಕೊಡೋದನ್ನು ಬಿಟ್ಟು ಇದು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿಸ್ತೇನೆ.